ಒಂದು ಮಗುವಿನ ಬಗ್ಗೆ ತುಂಬ ಬೇಗ ತೀರ್ಪು ಕೊಡಬೇಡಿ. ಒಂದು ಪ್ರಶ್ನೆ ಕೇಳಿಕೊಳ್ಳಿ. ಒಂದು ಮಗುವಿನ ಇಂದಿನ ವರ್ತನೆ ಅದರ ಇಡೀ ಜೀವನವನ್ನು ನಿರ್ಧರಿಸಬಹುದೇ? ಈಗ ನಾನು ಹೇಳಲಿರುವ ಕತೆ ಒಬ್ಬ ತುಂಟ ಮಗುವಿನ ಕಥೆಯಲ್ಲ, ಒಬ್ಬ ತಾಯಿಯ ಅಚಲ ನಂಬಿಕೆಯ ಕತೆ. ಒಂದು ಊರಿನಲ್ಲಿ ಒಬ್ಬ ಪುಟ್ಟ ಹುಡುಗನಿದ್ದ. ಅವನು ತುಂಬ ತುಂಟ, ಯಾರ ಮಾತನ್ನು ಕೇಳುತ್ತಿರಲಿಲ್ಲ. ಶಾಲೆಯಲ್ಲಿ ಸ್ನೇಹಿತರ ಜೊತೆ ಜಗಳ ಮಾಡುತ್ತಿದ್ದ. ಕೆಲವೊಮ್ಮೆ ಶಿಕ್ಷಕರ ಮಾತಿಗೂ ಎದುರು ಮಾತನಾಡುತ್ತಿದ್ದ. ಪ್ರತಿದಿನ ಶಾಲೆಯಿಂದ ಅವನ ಬಗ್ಗೆ ದೂರು ಬರುತ್ತಿತ್ತು. ಇವನಿಂದ ಏನೂ ಆಗುವುದಿಲ್ಲ, ಇವನು ತುಂಬ ಕೆಟ್ಟ ಹುಡುಗ, ಇವನು ಯಾರ ಮಾತನ್ನೂ ಕೇಳುವುದಿಲ್ಲ, ಇವನು ಜೀವನದಲ್ಲಿ ಏನೂ ಸಾಧಿಸಲಾರ. ಇಂಥ ಮಾತುಗಳನ್ನೇ ಎಲ್ಲರೂ ಹೇಳುತ್ತಿದ್ದರೂ ಅವನಿಗೆ ಒಂದು ಹೆಸರನ್ನೇ ಇಟ್ಟು ಬಿಟ್ಟಿದ್ದರು. ಇವನು ಯಾವುದಕ್ಕೂ ಲಾಯಕ್ಕಿಲ್ಲ. ಕಾಲ ಕಳೆದಿತು. ಹುಡುಗ ದೊಡ್ಡವನಾದ. ಒಂದು ದಿನ ಆ ಶಾಲೆಯ ಶಿಕ್ಷಕಿಗೆ ಹೊಸ ಆಸ್ಪತ್ರೆಯ ಉದ್ಘಾಟನೆಗೆ ಆಹ್ವಾನ ಬಂತು. ಅವರು ಸಂತೋಷದಿಂದ ಕಾರ್ಯಕ್ರಮಕ್ಕೆ ಹೋದರು. ಎಲ್ಲರೂ ಮುಖ್ಯ ಅತಿಥಿಗಾಗಿ ಕಾಯುತ್ತಿದ್ದರು. ಸ್ವಲ್ಪ ಹೊತ್ತಿನ ನಂತರ ಒಂದು ಕಾರು ಬಂದು ನಿಂತಿತು. ಅದರೊಳಗಿಂದ ಒಬ್ಬ ಯುವ ವೈದ್ಯರು ಇಳಿದರು. ಅವರನ್ನು ನೋಡಿದ ಶಿಕ್ಷಕಿ ಕ್ಷಣಕಾಲ ಬೆಚ್ಚಿಬಿದ್ದರು. ಇವನು ನಮ್ಮ ಶಾಲೆಯ ಆ ತುಂಟ ಹುಡುಗನಲ್ವೇ? ಹೌದು. ಒಮ್ಮೆ ಎಲ್ಲರೂ ಯಾವುದಕ್ಕೂ ಲಾಯಕ್ಕಿಲ್ಲ ಎಂದು ಹೇಳಿದ್ದ ಆ ಹುಡುಗ ಇಂದು ಯಶಸ್ವಿ ವೈದ್ಯನಾಗಿ ನೂರಾರು ಜನರ ಜೀವ ಉಳಿಸುತ್ತಿದ್ದ. ಶಿಕ್ಷಕಿಯ ಕಣ್ಣಲ್ಲಿ ನೀರು ತುಂಬಿತು. ಆಗ ಅವರಿಗೆ ಒಂದು ಚಿಂತನೆ ಬಂತು. ನಾವು ಮಗುವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ತುಂಬ ಬೇಗ ತೀರ್ಪು ಕೊಟ್ಟಿದ್ದೆವು. ಆ ಸಮಯದಲ್ಲಿ ಆ ವೈದ್ಯರು ವೇದಿಕೆ ಮೇಲೆ ಮಾತನಾಡಲು ಬಂದರು. ಅವರು ಹೇಳಿದರು, ಇಂದು ನಾನು ಇಲ್ಲಿ ನಿಂತಿದ್ದರೆ ಅದಕ್ಕೆ ಕಾರಣ ನನ್ನನ್ನು ನಂಬಿದ ಒಬ್ಬ ವ್ಯಕ್ತಿ. ಎಲ್ಲರೂ ನನ್ನನ್ನು ತಳ್ಳಿ ಹಾಕಿದಾಗ ನನ್ನ ತಾಯಿ ಮಾತ್ರ ಹೇಳ್ತಿದ್ದರು, ಕಂದ, ನಿನ್ನೊಳಗೆ ದೊಡ್ಡ ಸಾಮರ್ಥ್ಯ ಇದೆ, ಒಂದು ದಿನ ನೀನು ಖಂಡಿತ ಸಾಧಿಸ್ತೀಯ. ಆ ಒಂದು ನಂಬಿಕೆಯೇ ನನ್ನ ಜೀವನವನ್ನು ಬದಲಾಯಿಸಿತು. ಪ್ರತಿಯೊಂದು ಮಗುವಿನೊಳಗೂ ಒಂದು ಪ್ರತಿಭೆ ಅಡಗಿರುತ್ತದೆ. ಕೆಲವರು ಅದನ್ನು ಬೇಗ ತೋರಿಸುತ್ತಾರೆ, ಇನ್ನು ಕೆಲವರಿಗೆ ಸ್ವಲ್ಪ ಹೆಚ್ಚು ಸಮಯ ಬೇಕಾಗುತ್ತದೆ. ಆದ್ದರಿಂದ ಮಕ್ಕಳಿಗೆ ನಿಷ್ಪ್ರಯೋಜಕ, ಯಾವುದಕ್ಕೂ ಲಾಯಕ್ಕಿಲ್ಲ ಎಂಬ ಹಣೆಪಟ್ಟಿ ಕಟ್ಟಬೇಡಿ. ನಿಮ್ಮ ಒಂದು ಮಾತು ಅವರ ಆತ್ಮವಿಶ್ವಾಸವನ್ನು ಒಡೆಯಬಹುದು, ಅಥವಾ ನಿಮ್ಮ ಒಂದು ನಂಬಿಕೆ ಅವರ ಇಡೀ ಜೀವನವನ್ನು ಬದಲಾಯಿಸಬಹುದು. ಮಕ್ಕಳ ಭವಿಷ್ಯವನ್ನು ಅವರ ಇಂದಿನ ವರ್ತನೆಯಿಂದ ನಿರ್ಧರಿಸಬೇಡಿ. ಇವರಿಗೆ ಬೇಕಾಗಿರುವುದು ತೀರ್ಪಲ್ಲ, ನಂಬಿಕೆ ಮತ್ತು ಪ್ರೋತ್ಸಾಹ.